back again. Happy birthday ತಿಲೋಣ್ಣ. ನಿನ್ ಬಗ್ಗೆ ವರ್ಣಿಸಕ್ಕೆ ನನ್ನ ಹತ್ರ ಪದಗಳೇ ಇಲ್ಲ. ಆಫ್ಟರ್ ಅ ಲಾಂಗ್ ಟೈಮ್ ನಮ್ಮ ಅದಕ್ಕೆ ಸ್ಟೈಲಿಂಗ್ ಮಾಡ್ಕೊಂಡಿರೋದು ಏರ್ಸು ಯಾವ್ದ್ರಲ್ಲಿ ಡೈಸನಲ್ಲಿ ಏನೇನು ರಾಜಕಾರಣಿನ ಮಾತಾಡು ಏನು ಅಂತ. ಬಟ್ ಈಗ ಚೇಂಜ್ ಆಫ್ ಪ್ಲಾನ್ಸ್ ಎಲ್ಲರೂ ಕೂಡ ರೆಸ್ಟೋರೆಂಟ್ಗೆ ಹೋಗ್ತಿದೀವಿ. ಇದೇನಿದು ಗೈಸ್ ಆಲೂ ಬನ್ನ ಏನಿದು ಇಷ್ಟೊಂದು ಅಗ್ಲ ಎಲ್ಲಿ ನೋಡಿಲಿ ಶ್ರೀಜಾ. ಕ್ರೇವಿಂಗ್ಸ್ ಆಗ್ತಿಲ್ಲ ಅಂದ್ರು ಕ್ರೇವಿಂಗ್ಸ್ ಬರ್ಸಿ ಪೂಜಾ ಬೇಕ್ರಿಲಿ ಏನೇನೋ ಆರ್ಡರ್ ಮಾಡಿದಾರೆ ನೋಡಿ. ಹೆಲೋ ಗೈಸ್, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅನದರ್ ನ್ಯೂ ವ್ಲಾಗ್ ಆಫ್ MG. ಸೊ ನಾನು ಇವತ್ತು ಬೆಂಗಳೂರಲ್ಲಿ ಇದ್ದೀನಿ. ಆ್ಯಕ್ಚುಲಿ ಬೆಳಗ್ಗೆನೆ ವ್ಲಾಗ್ ಸ್ಟಾರ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ದೆ, ಬಟ್ ಐ ಹ್ಯಾಡ್ ಸಿವಿಯರ್ ಸ್ಟೊಮಕ್ ಪೇನ್ ಬಂದ್ಬಿಡ್ತು. ಸೊ ಹಂಗಾಗಿ ನಾನು ವ್ಲಾಗ್ ಮಾಡಲಿಲ್ಲ. ಸೊ ಇವಾಗ ನಾನು ನಮ್ಮ ಅಣ್ಣ ಅದಕ್ಕೆ ಮನೇಲಿದ್ದೀನಿ. ವರ್ಕ್ ಇತ್ತು ಅಂತ ಬಂದೆ, ಬಟ್ ವರ್ಕ್ ಮಾಡೋಕ್ಕಾಗಲಿಲ್ಲ ಬಿಕಾಸ್ ಐ ಗಾಟ್ ಮೈ ಪೀರಿಯಡ್. ಸೊ ಬೆಳಗ್ಗೆಯಿಂದ ಬಂದವಳು ಫುಲ್ ಮಲ್ಕೊಂಡು ಈಗ ರೆಸ್ಟ್ ಮಾಡಿ ಎದ್ದಿರೋದು. ಸೊ ಇವಾಗ ಐ ಆಮ್ ಫೀಲಿಂಗ್ ಬಿಟ್ ಬೆಟರ್. ಈಗ ಟೈಮ್ ನೋಡ್ಬೋದು 4:31. ಸೊ ನಮ್ಮ ಅಕ್ಕನೂ ಕೂಡ ಬಂದಿದ್ದಾಳೆ, ನನಗೆ ಗೊತ್ತೇ ಇಲ್ಲ ಎಲ್ಲೋದ್ರು, ಇಲ್ಲೇ ಇದ್ರಪ್ಪ. ನಾನು ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಅಂತ ಹೋಗ್ಬಿಟ್ಟಿದ್ದಾರೆ. ಇವತ್ತು ಇನ್ನೊಂದು ಬರೋಕ್ಕೆ ಕಾರಣ ಏನಂತಂದರೆ ನಮ್ಮ ಅಣ್ಣನ ಬರ್ಡೇ ರೀಸೆಂಟಾಗಿ ಆಯಿತು. ನೀವೆಲ್ಲರೂ ಇನ್ಸ್ಟಾಗ್ರಾಮ್ ಸ್ಟೋರಿಲಿ ನೋಡಿರ್ತೀರ, March 10th. ಸೊ ಅವ್ನಿಗೆ ಏನಾದರೂ ಗಿಫ್ಟ್ ಕೊಟ್ಬಿಟ್ಟು ಅವ್ನ ಬರ್ಡೇ ಸೆಲೆಬ್ರೇಷನ್ ಮಾಡೋಣ ಅಂತ ಫುಲ್ ಎಕ್ಸೈಟ್ಮೆಂಟಲ್ಲಿ ಬಂದೆ. ನೋಡಿದ್ರೆ ಇಲ್ಲಿ ಎಕ್ಸೈಟ್ಮೆಂಟ್ ಎಲ್ಲ ಫುಲ್ ಬೂಸ್ಟ್ ಆಗೋಗ್ಬಿಡ್ತು. ಸೊ ಬಂದಾಗಿಂದ ಫುಲ್ ರೆಸ್ಟ್ ಮಾಡಿದ್ದಾಯಿತು. ಬಟ್ ರೈಟ್ ನೌ ಐ ಆಮ್ ಫೀಲಿಂಗ್ ಬಿಟ್ ಓಕೆ. ಅದಕ್ಕೆ ತುಂಬ ಚೆನ್ನಾಗಿ ನೋಡಿಕೊಂಡ್ರು, ಎಲ್ಲ ವಾಟರ್ ಬ್ಯಾಗ್ ಎಲ್ಲ ಕೊಟ್ಟು. ಸೊ ಬನ್ರೋ ನೋಡಿ, ಇಲ್ಲಿ ಇಬ್ರು ಪಾಪ ಕುತ್ಕೊಂಡು ಕಾಳು ಚಿಲಿಸ್ತಾ ಇದ್ರು ಅಂತ ಅನ್ಸುತ್ತೆ. ಈ ಕಾಳು ಆಲ್ರೆಡಿ ಜಿಗುಪ್ಸೆ ಬಂದಿದೆ. ಸೊ ಇನ್ನೇನು ಬರ್ತಾ ಇದಾರೆ, ಬನ್ರೋ ನಾನು ವ್ಲಾಗ್ ಮಾಡ್ತಿದ್ದೀನಿ ಅಂತ ಬರ್ತಾನೆ ಇಲ್ಲ ಗೈಸ್. ಬಟ್ ಸ್ಟಿಲ್ ನಾನು ಬಿಡ್ತೀನಾ? ಖಂಡಿತವಾಗ್ಲೂ ಬಿಡಲ್ಲ ನಾನು. ಅಲ್ಲಿ ಹೊರಗಡೆ ನಗಾಡ್ತಿದ್ದಾರೆ. ಹಾಯ್ ಶ್ರೀಜಾ, ಯಾವಾಗ ಬಂದ್ರಿ? ವೆಲ್ಕಮ್. ಅದಕ್ಕೆ ಹಾಯ್. ಗೈಸ್ ಆಕ್ಚುಲಿ ಇವತ್ತು ಏನೇನೋ ಪ್ಲಾನ್ಸ್ ಮಾಡ್ಕೊಂಡ್ ಬಂದೆ ಬೆಂಗಳೂರಿಗೆ. ಏನೇನೋ ಡೆಕೋರೇಷನ್ ಮಾಡಿ ನಮ್ಮ ಅಣ್ಣನ ಬರ್ಡೇ ಹೆಂಗೆಂಗೋ ಮಾಡ್ಬೇಕಂತ ಹೆಂಗೆಂಗೋ ಆಗ್ತದೆ. ಅಲ್ಸೆ ಏನ್ ಗೊತ್ತಾ, ನಮ್ಮ ಅತ್ತಿಗೆ ನನಗೆ ಕ್ರೇವಿಂಗ್ಸ್ ಆಗ್ತಿಲ್ಲ ಅಂದ್ರು ಕ್ರೇವಿಂಗ್ಸ್ ಬರ್ಸಿ ಪೂಜಾ ಬೇಕ್ರಿಲಿ ಏನೇನೋ ಆರ್ಡರ್ ಮಾಡಿದ್ದಾರೆ ನೋಡಿ. ಸೊ ತುಂಬಾ ಎಕ್ಸೈಟ್ ಆಗಿದ್ದೀನಿ. ಏನ್ ಗೊತ್ತಾ, ಆಕ್ಚುಲಿ ನನಗೇನು ಕ್ರೇವ್ ಆಗ್ತಿರ್ಲಿಲ್ಲ. ಪಾಪ ಅದಕ್ಕೆ ಕೇಳಿದ್ರು, ಮಿಲು ಏನಾದ್ರು ತಿಂತಿ ಅಂತ. ಊಟನೂ ಮಾಡಿರಲಿಲ್ಲ, ತುಂಬಾ ಸಲ ಕೇಳಿದ್ರು. ಅದಕ್ಕೆ ಏನು ಬೇಡ ಅಂತ ಅದಕ್ಕೇನೆ ಪೂಜಾ ಬೇಕ್ರಿಲಿ ಈಗ ಬನ್ಸ್ನ ತರಿಸಿದ್ದಾರೆ, ಕ್ರೀಮ್ ಬನ್ನ. ಸೊ ಅದನ್ನ ತಿನ್ಬೇಕು. ಹಾ ಹೇಳಿ ಶ್ರೀಜಾ. ಕುತ್ಕೊಂಡು ಇಲ್ಲೇ ತಿಳ್ಸಿದ್ವಿ, ನಿಂಗೆ ಅದು ಗೊತ್ತಿಲ್ಲ? ಇಲ್ಲ, ಗಾಢವಾದ ನಿದ್ದೆಗೆ ಹೋಗಿದ್ದೆ. ಜಿಗುಪ್ಸೆ ಬಂದಿಲ್ವಾ ಇದನ್ನ ಚಿಲುಕ್ಸಿ? ಅದಕ್ಕೆ ನಿಮ್ದು ಊಟ ಆಯ್ತಾ? ಬನ್ನಿ ಊಟ ಇಲ್ಲಿ ಇದೆಯಲ್ಲ ಈಗ ಕ್ರೀಮ್ ಬನ್ನು. ಸೊ ಎಸ್, ಅದಕ್ಕೆ ಈಗ ಏನೇನು ಆರ್ಡರ್ ಮಾಡಿದ್ರೆ ನೋಡಿ. ಇಲ್ಲಿ ಒಂದು ಎರಡು ಹಂಗೆ ಮಾಡಿದಾರ ಆ ಮೂರು. ಅದಕ್ಕೆ ಏನ್ ಇಷ್ಟೊಂದು ಪ್ಲೀಸ್ ಗೈಸ್. ಏನ್ ಗೊತ್ತಾ, ಲಾಸ್ಟ್ ಟೈಮ್ ನಾನು ಬೆಂಗಳೂರಿಗೆ ಬಂದಿದ್ದಲ್ಲ ಬರ್ಡೇ ಇವೆಂಟ್ ಹೋಸ್ಟ್ ಮಾಡೋಕೆ. ಅವಾಗ ನಮ್ಮ ಅದಕ್ಕೆ ಒಂದೇ ಸ್ಯಾಂಡ್ವಿಚ್ ನ ಪಾಪ 3 ಜನಕ್ಕೂ ಸಫಿಶಿಯಂಟ್ ಆಗ್ಲಿ ಅಂತ 3ನ ಬುಕ್ ಮಾಡಿದ್ರು, 3 ಡಿಫ್ರೆಂಟ್. ಸೊ ಇವತ್ತು ಅದೇನು ಇಲ್ಲಿ 1, 2, 3 ಇಲ್ಲೇನೋ ಎಕ್ಸ್ಟ್ರಾ ಆಲೂ ಇಷ್ಟ ಅಗ್ಲ ಇದೆಯಾ? ಇದೇನಿದು ಗೈಸ್, ಆಲೂ ಬನ್ನ ಏನಿದು ಇಷ್ಟೊಂದು ಅಗ್ಲ? ಎಲ್ಲಿ ನೋಡಿಲಿ ಶ್ರೀಜಾ. ಏನ್ ಕ್ರೇವಿಂಗ್ಸ್? ನನಗೆ ಕ್ರೇವಿಂಗ್ಸ್ ಬಂದಿಲ್ಲ ಅಂದ್ರು ಪಾಪ ನಮ್ಮ ಅದಕ್ಕೆ ಸೇರ್ಕೊಂಡು ನನಗೆ ಕ್ರೇವ್ ಮಾಡಿಸಿ ಕ್ರೇವಿಂಗ್ಸ್ ಬರ್ಸಿದ್ರು. ಸೊ ಎಸ್ ಗೈಸ್, ಬನ್ನಿ ಅದಕ್ಕೆ. ಬೆಂಗಳೂರಿಗೆ ಯಾಕೆ ಬಂದಿದ್ದು? ಏನು ಬಂದಿದ್ದೀನಿ ಅದಕ್ಕೆ? ಏನ್ ಮಾಡ್ತಿದ್ದೀನಿ ಬಂದು? ಗೈಸ್, ನಿಮ್ಗೂ ಯಾರಿಗಾದ್ರೂ ಪೂಜಾ ಬೇಕ್ರಿಲಿ ಬನ್ಸ್ಗಳು ಇಷ್ಟನಾ ಹೇಳಿ, ಕ್ರೀಮ್ ಬನ್ಸ್ಗಳು ಇಷ್ಟನಾ? ಯಾಕೆ ಇದೇ ನಿಮಿಷ ಇದು ಎಷ್ಟು ಜನಕ್ಕೆ? ಅದಕ್ಕೆ ಇದ್ರಲ್ಲೇ 3 ಜನ ತಿನ್ಬೋದಿತ್ತು. ನಾನು ಹೇಳ್ತಿಲ್ವ ಗೈಸ್, ನಮ್ಮ ಅದಕ್ಕೆ ಯಾವ ಲೆವೆಲಿಗೆ ಆರ್ಡರ್ ಮಾಡ್ತಾರೆ ಅಂದ್ರೆ ಇನ್ನೂ ಪಾಪ ಸಫಿಶಿಯೆಂಟ್ ಆಗಿ ಸಂಜೆ ತನಕ ತಿನ್ಬೋದು. ನಾವು ಅಷ್ಟು ಮಾಡಿದ್ದಾರೆ. ಇದ್ರಲ್ಲೇ ಎರಡು ಕಟ್ ಮಾಡಿ ತಿನ್ಬೋದು. ಎಸ್ ಗೈಸ್, ಹೊಟ್ಟೆ ತುಂಬ ತಿಂದು ಮತ್ತೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ನೋಡೋಣ ಏನ್ ಪ್ಲಾನ್ಸ್ ಇದೆ ಗೊತ್ತಿಲ್ಲ. ಇಲ್ಲ ನಮ್ಮ ಅಣ್ಣನೇ ಮಾಲಿಗೆ ಕರ್ಕೊಂಡು ಹೋಗ್ಬಿಟ್ಟು ಅವನಿಗೆ ಏನ್ ಇಷ್ಟ ಏನು ಇಲ್ಲ ಅಂತಿದ್ದೀರ. ಇಲ್ಲ ನಾನು ಬಂದಿರೋದಕ್ಕಾದ್ರೂ ನಮ್ಮ ಅಣ್ಣನ ಮಾಲಿಗೆ ಕರ್ಕೊಂಡು ಹೋಗಿ ಅವ್ನಿಗೆ ಇಷ್ಟ ಆಗಿರೋ ಬಟ್ಟೆ ಏನು ಬರಲ್ವಾ ಅವನು? ಗೊತ್ತಿಲ್ಲ ಗೈಸ್, ನೋಡೋಣ. ಲೆಟ್ಸ್ ಸಿ. ಇದು ಬ್ಲೂಬೆರಿ ಫ್ಲೇವರ್ ಆರ್ಡರ್ ಮಾಡಿದ್ದಾರೆ. ಆಮೇಲೆ ಕ್ರೀಮ್ ಚಾಕ್ಲೇಟ್ ಫ್ಲೇವರ್ ಆರ್ಡರ್ ಮಾಡಿದ್ದಾರೆ. ನೆಕ್ಸ್ಟ್ ಇನ್ನೊಂದು ಅದು ಚಾಕ್ಲೇಟ್. ಓಕೆ ಗೈಸ್,
ಸೋ 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 ಗುಡ್. ಹಂಗಿದೆ, ತಿಂದೇ ಇಲ್ಲ ಇನ್ನ ತಿಂದೇ ಇಲ್ಲ, ಆಗಲೇ ಸೂಪರ್ ಅಂತ. ಸೊ ಗೈಸ್, ಪೂಜಾ ಬೇಕ್ರಿ ಕ್ರೀಮ್ ಬನ್ ಎಲ್ಲ ತಿಂದು ಚೆನ್ನಾಗಿ ಕೂತಿದ್ದಾಯ್ತು. ಸೊ ಇವಾಗ ಆ್ಯಕ್ಚುಲಿ ಚೇಂಜ್ ಆಫ್ ಪ್ಲಾನ್ಸ್ ಎಲ್ಲ, ನಾನು ಆ್ಯಕ್ಚುಲಿ ಮಾಲಿಗೆ ಹೋಗೋಣ ಅಂತ ಪ್ಲಾನ್ ಮಾಡಿದ್ದೆ, ಅಣ್ಣಂಗೆ ಅಲ್ಲಿ ಏನಾದರೂ ಗಿಫ್ಟ್ಸ್ ಕೊಡ್ಸೋಣ ಅಂತ. ಬಟ್ ಈಗ ಚೇಂಜ್ ಆಫ್ ಪ್ಲಾನ್ಸ್, ಎಲ್ಲರೂ ಕೂಡ ರೆಸ್ಟೋರೆಂಟ್ಗೆ ಹೋಗ್ತಿದ್ದೀವಿ. ಸೊ ಅವರಿಬ್ರು ಆಲ್ರೆಡಿ ರೆಡಿ ಆಗಿದ್ದಾರೆ ಅಂತ ಅನ್ಸುತ್ತೆ. ನಾನೀಗ ರೆಡಿ ಆಗಬೇಕು ಗೈಸ್. ಸೊ ಅಣ್ಣ ಇನ್ನೂ ಆಫೀಸಿಂದ ಬಂದಿಲ್ಲ, ಅವ್ನು ಬಂದರೆ ಎಲ್ಲರೂ ಹೊರಡದೆ. ಬಂದ ಅಂತ ಅವನು ನೋಡ್ತೀನಿ ಗೈಸ್. ಅವನು ಅಣ್ಣ ಬಂದ ನೋಡಿ ಇಲ್ಲಿ. ಏನು ಗೊತ್ತಾ, ನಾನು ರೆಡಿ ಆಗಿಲ್ಲ ಅಂದರೆ ಬೈತಾನೆ ಅಣ್ಣ, ಯಾಕಂದರೆ ಬಂದಿದ್ದಾನೆ. ಸೊ ಅದಕ್ಕೆ ಅಕ್ಕ ಬಂದು ಬೇಗ ರೆಡಿ ಆಗು ಅಂತ ಹೇಳ್ತಿದ್ದಾಳೆ. ಓಕೆ ಗೈಸ್, ಐ ವಿಲ್ ಗೆಟ್ ರೆಡಿ ಆ್ಯಂಡ್ ಕಂಟಿನ್ಯೂ ದ ವ್ಲಾಗ್. ಹಾಯ್ ಫ್ರೆಂಡ್ ಗೈಸ್, ನಾನು ಕೂಡ ಫೈನಲಿ ರೆಡಿ ಆಗಾಯಿತು. ಸೊ ಇವಾಗ ನಾನು, ನನ್ನ ಅಣ್ಣ, ಅದಕ್ಕೆ ಅಕ್ಕ ಎಲ್ಲರೂ ಕೂಡ ರೆಸ್ಟೋರೆಂಟ್ಗೆ ಹೋಗ್ತಾ ಇದ್ವಿ. ಆ್ಯಂಡ್ ಆಲ್ಸೋ ಅಲ್ಲಿಗೆ ಹೋದ್ಮೇಲೆ ಇನ್ನು ಅದರ್ 2 ಪರ್ಸನ್ ಆ್ಯಡ್ ಆನ್ ಆಗ್ತಾರೆ, ಯಾರು ಅಂತ ಅಲ್ಲಿ ಹೋದ್ಮೇಲೆ ತೋರಿಸ್ತೀನಿ. ಸೊ ಲೆಟ್ಸ್ ಗೋ ಗೈಸ್, ನೋಡಿ ಎಲ್ಲರೂ ಏನು ಮಾಡ್ತಿದ್ದಾರೆ ಅಂತ. ಆ್ಯಕ್ಚುಲಿ ನಾನು ಬೇಗ ಹೊರಟು ಕೂತಿದ್ದೆ, ಅದಕ್ಕೆ ಅಕ್ಕ ಸಿಕ್ಕಾಪಡೆ ಲೇಟ್ ಮಾಡಿದ್ರು ಗೈಸ್. ನಾನು ಹೇಳ್ತೀನಿ ಅವರಿಗೆ ಬೇಗ ರೆಡಿಯಾಗಿ ಅಂತ, ಬಟ್ ಆಗಲ್ಲ. ಸೊ ಓಕೆ, ಅದಕ್ಕೆ ನೀವೇ ತಾನೇ ಲೇಟ್ ಮಾಡಿದ್ದು. ಮುಂಚೆ ರೆಡಿಯಾಗಿ ಲೇಟ್ ಮಾಡಿ ಇನ್ನಿಲ್ಲ ನೋಡಿ, ನಮ್ಮ ಅಣ್ಣ ಅಂತೂ ಈಗ ಬಂದಿದ್ದಾನೆ ಆಫೀಸಿಂದ. ತಿಲ್ಲೋರೆ ಹಾಯ್. ಅದು ಆಫ್ ಮಾಡು, ಹೀಗೆ ಹೇಳು ಗೈಸ್. ಇವ್ ನೋಡಿ ಇಲ್ಲಿ ಅಲ್ಲಿ ನೋಡಿ, ಅಲ್ಲಿ ಗೇಮ್ ಆಡ್ತಾ ಇದ್ದಾನೆ, ಅಲ್ಲಿ ಹಿಂದ್ಗಡೆ ಓಡ್ತಾ ಇರ್ಬೇಕು. ಇವನ್ ಬರೀ ಇದೆ. ಅಕ್ಕ ಎಲ್ಲ ರೆಡಿ ಆಗಿ ಕೂತಿದ್ದಾಳೆ. ಸೊ ಬೇಸಿಕಲಿ ಗೈಸ್, ಇವ್ರು 3 ಜನ ರೆಡಿ ಆಗಿರ್ಲಿಲ್ಲ, ನಾನು ರೆಡಿ ಆಗಿ ಕೂತಿದ್ದೆ. ಸೊ ಲೆಟ್ಸ್ ಗೋ ಗೈಸ್, ಲೇಟ್ ಆಯ್ತು ಬನ್ನಿ. ನೋಡಿ ಅಲ್ಲಿ ನೋಡಿ, ನಿಮಿಷ ಸೈಡಿ ಬಣ್ಣ. ತಿಲ್ಲೋಣ್ಣ ಯಾಕೆ ಫ್ಲಾಶ್ ಲೈಟ್ ಕುತ್ಕೋ ಇಲ್ಲಿ ನೀಟಾಗಿ. ತಿಲ್ಲೋಣ್ಣ ಫಸ್ಟ್ಲಿ ಬಿಲೇಟೆಡ್ ಹ್ಯಾಪಿ ಬರ್ತ್ಡೇ. ಏನೇನು ರಾಜಕಾರಣಿನ ಮಾತಾಡು, ಏನ್ ಇಲ್ದೇ ಡವ್ ಎಲ್ಲ ಮಾಡ್ತೀಯಲ್ಲ, ಮಾತಾಡು. ಹೇಳಿ. ಓಕೆ ತೊಂದರೆ ಇಲ್ಲ. ಸೊ ತಿಲ್ಲೋಣ, ಏನ್ ಗೊತ್ತಾ, ಈಗ ನಿನ್ ಬರ್ಡೇ ಅಲ್ವಾ, ನಿನ್ ತಂಗಿನ ಏನ್ ಗಿಫ್ಟ್ ಬೇಕು ನಿನಗೆ? ಏನ್ ಗಿಫ್ಟ್ ಬೇಕು? ಇದೆ, ಹಾಸನಲ್ಲಿದೆ. ನಿಜ, ನಾನ್ ತಲೆನೇ ಕೆಡ್ಸ್ಕೊಳ್ಳಲ್ಲ, ನಿಜ ಕೊಡ್ಸಲ್ಲ. ನನ್ ಪಾಪ ಅಟ್ಲೀಸ್ಟ್ ಬಟ್ಟೆನಾದ್ರೂ ಕೊಡ್ಸೋಣ ಅಂತಿದ್ದೆ. ದುಡ್ಡೆಲ್ಲ ಕೊಡಲ್ಲ ಗೈಸ್. ಏನ್ ಗೊತ್ತಾ, ಇವನು ಅದೇ ಪಾಲಿಸಿ ಫಾಲೋ ಮಾಡೋದು. ಇವ್ನು ಯಾವತ್ತು ದುಡ್ಡೇನು ಕೊಡಲ್ಲ, ಏನ್ ಕೇಳಿದ್ರು ಓಕೆ ಫೈನ್ ಕೊಡ್ಸ್ತಾನೆ, ಬಟ್ ಯಾವತ್ತು ಏನೋ ದುಡ್ಡೆಲ್ಲ ಕೊಡಲ್ಲ. ಅದಕ್ಕೆ ನಾವು ದುಡ್ಡು ಕೊಡಲ್ಲ, ನಿನ್ ಪಾಲಿಸಿನೇ ಫಾಲೋ ಮಾಡ್ತೀವಿ. ಡೈಸನ್ ಅಂತೆ ನೆಕ್ಸ್ಟ್ ಬರ್ಡೇಗೆ. ಹಂಗಿದ್ರೆ ನಾನು 24th ಬರ್ಡೇ ಕೊಡಿಸ್ತೆ ಡೈಸನ್. ಅದಕ್ಕೆ ನೋಡಿ ಡೈಸನ್ ಕೊಡಿಸ್ತಾನಂತೆ. ಹೂ ಮುಡ್ಸೋ ಶಾಸ್ತ್ರಲ್ಲೇ ಡೈಸನ್ ಕೊಡಿಸ್ತಾ. ನೋಡಿ ಗೈಸ್, ನಮ್ಮ ಅದಕ್ಕೆ ಸ್ಟೈಲಿಂಗ್ ಮಾಡ್ಕೊಂಡಿರೋದು ಏರ್ಸು ಯಾವ್ದ್ರಲ್ಲಿ? ಡೈಸನಲ್ಲಿ. ತೋರಿಸಿ ಅದಕ್ಕೆ ನಿಮ್ಮ ಹೇರ್ ಸ್ಟೈಲ್ನ. ಅವ್ರ ಅಕೌಂಟ್ ಏನ್ ಹೇಳು? ಅದಕ್ಕೆ ಯೂಟ್ಯೂಬ್ ಅಕೌಂಟ್ ಅಲ್ಲಿ ಇದೆ ನೋಡಿ ಗೈಸ್. ಇದ್ಯಾವ್ದು ಡೈಸನ್ ಇನ್ ಬೆಂಗಳೂರು? ಯಾಕೆ ಸೋಬರ್ ಆಗಿ ಫೀಲ್ ಬರ್ತಾ ಇದೆಯಲ್ಲ? ಏನಕ್ಕೆ ಎನರ್ಜಿ ಇಲ್ವಲ್ಲ? ವರ್ಕಿಂಗ್ ಮ್ಯಾನ್ ನಾನು. ನಾವು ವರ್ಕಿಂಗ್ ವಿಮೆನ್. ವರ್ಕ್ ಮಾಡಿ ಬಂದಿದ್ದೀನಿ. ನಾವು ಬೆಳಗ್ಗಿಂದ ವರ್ಕ್ ಮಾಡ್ಕೊಂಡೆ ಕೂತಿರೋದು. ಅವರಿಬ್ರು ರಿಯಾಕ್ಷನ್ ಸರಿ, ಸೀರಿಯಸ್ ಆಗಿ ಹೇಳು, ಏನು ಗಿಫ್ಟ್ ಬೇಕು? ಏನು ಗಿಫ್ಟ್ ಬೇಡಪ್ಪ, ಸೀರಿಯಸ್ ಆಗಿ ಏನು ಗಿಫ್ಟ್ ಬೇಡವಾ? ಓಕೆ ಗೈಸ್, ನನಗೂ ಲಾಟ್ರಿ ಹೊಡಿತು, ನೀಗೇನು ಗಿಫ್ಟ್ ಬೇಡವಂತೆ. ಸೊ ಗಿಫ್ಟ್ ಇಸ್ ಕ್ಯಾನ್ಸಲ್ ಗೈಸ್. ಓಕೆ ಲೆಟ್ಸ್ ಗೋ. ಈಗ ಬನ್ನಿ ಗೈಸ್, ಈಗ ಹೋಗ್ತಾ ಇದೀವಿ ಎಲ್ಲರೂ ಕಾರಲ್ಲಿ. ಇಲ್ಲಿಂದ ಏನು ತುಂಬ ದೂರ ಇಲ್ಲ ಅಂತ ಅನ್ಸುತ್ತೆ. ಸೊ ಒಮೆಗಾ ರೆಸ್ಟೋರೆಂಟ್ಗೆ ನಾವು ಹೋಗ್ತಾ ಇರೋದು. ಸೊ ಯಾರು ನಿನ್ನ ಬಾಸ್ನ ಪರಿಚಯ ಮಾಡ್ಸೋಣ ಶ್ವರ್. ಸೊ ಬನ್ನಿ ಗೈಸ್, ಲೆಟ್ಸ್ ಗೋ. ಏನು ಇಷ್ಟೊಂದು ಹೀಟ್ ಇದೆ? ಸೊ ಗೈಸ್, ನಾನು ಹೇಳಿದ್ನೆಲ್ಲ ನಮ್ಮ ಜೊತೆ ಇನ್ನಿಬ್ರು ಎಕ್ಸ್ಟ್ರಾ ಆ್ಯಡ್ ಆನ್ ಆಗ್ತಿದ್ದಾರೆ ಅಂತ. ಸಪ್ನಾ ಅಕ್ಕ ಆ್ಯಂಡ್ ಅಕ್ಷಯ್ ಇಬ್ರು. ಅವ್ರು ನೋಡಿ ಇಲ್ಲ ಅನ್ಸುತ್ತೆ. ಆಫ್ಟರ್ ಅ ಲಾಂಗ್ ಟೈಮ್
ಲೇಟ್ ಆಗಿದೆ ನಿಜ ಏನಂದ್ರಿ ಸಪ್ನಾ ಅಕ್ಕ? ನಿನ್ನಿಂದಾನೇ ಲೇಟ್ ಆಗಿರುತ್ತೆ ಅಂತ. ನಾನು 2 ಗಂಟೆ ಮುಂಚೆ ರೆಡಿ ಆಗಿ ಕೂತಿದ್ದೀನಿ ಸಪ್ನಾ ಅಕ್ಕ. ಅವ್ರಿಬ್ರು. ಇಲ್ಲ ಅಕ್ಷಯ್ ಬ್ರೋ ಹಾಯ್, ಹೆಂಗಿದ್ದೀರಾ? ಸೂಪರ್. ಸುಮಾರಕ್ಕೆ ನಿಮ್ಮನ್ನ ನೋಡಿರ್ಲಿಲ್ವಲ್ಲ, ಅದಕ್ಕೆ ಸುಮಾರಕ್ಕೆ ಇದ್ವಿ ಇಷ್ಟು ದಿನ. ನಿಮ್ಮನ್ನ ನೋಡಿದ್ರೆ ಸೂಪರ್ ಸೂಪರ್. ಇವತ್ತು ಹೆಂಗಿದ್ದೀರಾ ಸಪ್ನಾ ಅಕ್ಕ? ತುಂಬಾ ದಿನ ಆದ್ಮೇಲೆ ನನ್ನ ವ್ಲಾಗಿಗೆ ಬರ್ತಾ ಇದ್ದೀರಾ. ಹಾಯ್ ಹೇಳಿ. ಮೋಟಿವೇಟರ್ಸ್ ಕೇಳಿ ನನ್ನ ವ್ಲಾಗ್ ಮಾಡೋಕ್ಕೆ. ಎಷ್ಟೊತ್ತಿ ಮಿಲು ಬ್ಲಾಗ್ ಮಾಡು, ಸ್ಟಾರ್ಟ್ ಮಾಡು, ರೆಸ್ಯೂಮ್ ಮಾಡು. ಏನ್ ಗೊತ್ತಾ, ನಾವು ಅವತ್ತು ದಿನ ಕಾಣಿಸ್ಕೊಂಡ್ಬಿಟ್ರೆ ಹ್ಯಾಂಡ್ಸು ಎಲ್ಲ ಬ್ಲ್ಯಾಕ್. ಇವತ್ತು ಸಪ್ನಾಕನು ಬ್ಲ್ಯಾಕ್ ಹಾಕೊ ಬಂದಿದ್ದಾರೆ ಗೈಸ್ ಎಲ್ಲರೂ. 40 ಕಿಲೋಮೀಟರ್ಸ್ ಟ್ರಾವೆಲ್ ಮಾಡಿ 40. ಹಾ, ಆಮೇಲೆ ಒಂಚೂರು ಈ ಕಡೆ ಬನ್ನಿ. ಹಾ, ಆಮೇಲೆ ಮನೆಗೆ ಬಂದು ರೆಡಿ ಆಗಿ ಬಂದ್ರು, ನೀವು ಇನ್ನೂ ಬಂದಿಲ್ಲ. ಓಕೆ ಗೈಸ್, ಆಲ್ ಆರ್ ಚಿಲ್ಲಿಂಗ್. ಸೊ ಇಲ್ಲಿ ಮ್ಯೂಸಿಕ್ ಬರುತ್ತೆ, ಕಾಪಿರೈಟ್ಸ್ ಬಂದ್ಬಿಡುತ್ತೆ. ಸೊ ಯಾ, ಪ್ರೆಟಿ ಪ್ಲೇಸ್. ಶ್ರೀಜಾ ತೇಜೋದ್ಗೆ ಏನಾದರೂ ಹೇಳ್ಬೇಕು ನನ್ನ ಬಗ್ಗೆ? ನಿಮ್ ಬಗ್ಗೆ ವರ್ಣಿಸಕ್ಕೆ ನನ್ನ ಹತ್ರ ಪದಗಳೇ ಇಲ್ಲ. ಶಾರ್ಟ್. ಡಿಸ್ಟೆನ್ಸ್ ಮೇಂಟೈನ್ ಮಾಡಿದ್ದೀನಿ. ಓಕೆ ಓಕೆ. ನಮ್ಮ ಅಣ್ಣ ಬರ್ಡೇ ಬಾಯ್ ಗೈಸ್. ಅಣ್ಣ ನಾಚಿಕೆ ನಮ್ಮ ಅಣ್ಣಂಗೆ. ಮದ್ವೆ ಆದ್ರೂ ನಾಚ್ಕತನಪ್ಪ ಇದ್ನ. ಅಯ್ಯೋ ಅಕ್ಷಯ್ ಬ್ರೋ, ಒಂದೆರಡು ಮಾತಾಡಬೇಕು ನೀವು. ಸಪ್ನಾ ಅಕ್ಕ? ಸಪ್ನಾಕಂಗ್ ಬ್ಲಾಗ್ಸ್ ಎಲ್ಲ ಮಾಡೋದು ಇಷ್ಟ. ಅವರು ಇನ್ನೇನು ತೇಜೋದ್ಕೆ ಅದು ಬ್ಲಾಗ್ ಇನ್ನೇನು ಓಪನ್ ಮಾಡ್ತಿದಾರಲ್ಲ, ಅದ್ರಲ್ಲಿ ಇವರು ಕೂಡ ಲಾಂಚ್ ಆಗ್ತಾರೆ. ಎಲ್ಲರಿಗೂ ಅದನ್ನೇ ಇಷ್ಟೊತ್ತು ಸೆಷನ್ ಆಯ್ತು. ಪ್ಲೀಸ್ ಬ್ಲಾಗ್ ಮಾಡು, ಎಕ್ಸ್ಟ್ರಾ ಟ್ಯಾಲೆಂಟ್ ಕೊಟ್ಟಿದ್ದಾರೆ. ನನಗೆ ಬ್ಲಾಗ್ ಮಾಡೋದು ಬೇಜಾರಲ್ಲ, ಅದನ್ನ ಎಡಿಟ್ ಮಾಡೋಕ್ಕೆ ಆಗಲ್ಲ, ಅದು ಪ್ರಾಬ್ಲಮ್ ಆಗ್ತಾ ಇರೋದು. ಎಲ್ಲ ಮಾಡ್ತೀವಿ, ಎಲ್ಲ ಆಗುತ್ತೆ. ನಾವೆಲ್ಲ ಮೀಟಪ್ ಮಾಡಿದ್ರೆ ಬೇರೆ ಟಾಪಿಕ್ ಏನೂ ಇರಲ್ಲ, ಟಾಪಿಕ್ಕೇ ಮಿಲನ ಗೌಡ ಆಗಿರುತ್ತೆ. ಹೆಂಗೆ ಬೈಸ್ಕೋಬಹುದು ಅಂತ ಇವರೆಲ್ಲರೂ ನೋಡಿ ನಾವು ತಿಳ್ಕೊಬಹುದು. ಅವ್ರು ಜಾಸ್ತಿ ಸ್ವಲ್ಪ ಇವರು. ಅಣ್ಣನ ಬರ್ಡೇ ಸೆಲೆಬ್ರೇಷನ್ ಒಂಥರ ಚೆನ್ನಾಗಿತ್ತು. ಆಕ್ಸಿಡೆಂಟ್ಲಿ ಅಣ್ಣನ ಬಾಸು ಕೂಡ ಸೆಲೆಬ್ರೇಷನ್ಗೆ ಜಾಯ್ನ್ ಆಗಿದ್ರು. ಆಲ್ಸೋ ಸಪ್ನಾಕ ಆ್ಯಂಡ್ ಅಕ್ಷಯ್ ಬ್ರೋ ಅಣ್ಣಂಗೆ ಕೇಕ್ ಕಟ್ ಮಾಡಿಸಿದ್ರು. ಯಾ, ಎವ್ರಿಥಿಂಗ್ ವೆಂಟ್ ಸೂಪರ್ ಗುಡ್. ಹ್ಯಾಪಿ ಬರ್ತ್ಡೇ ತಿಲಕ್. ಗೈಸ್ ಈ ಕಡೆ ಬಮ್ಮ. ಅಣ್ಣನ ಡೈಟ್ ಹೋಯ್ತು ಗೈಸ್. ಗೈಸ್, ಇದು ನಂದು ಸ್ಟೆಪ್ ಬಟ್ ಸ್ಟಿಲ್ ಮಿಲ್ಲದ ಕಾಪಿ ರೈಟ್ಸ್ ಇಲ್ಲ ಇದಕ್ಕೆ. ಸ್ಟೆಪ್ಸ್ ಟು ಕಾಪಿರೈಟ್ ಸಪ್ನಾ ಅಕ್ಕ. ಗೈಸ್, ನಮ್ಮ ಅದಕ್ಕೆ ಅಕ್ಕ ಸೇರ್ಕೊಂಡು ನನಗೆ ಸ್ಕಿನ್ ಏನೋ ಮಾಡ್ತಾರೆ. ಏನು ಮಾಡ್ತಾ ಇದ್ದೀರಾ? ಏನು ಬಂದ ಮೇಲೆ ಹೇಳ್ತೀವಿ, ಏನಾಗುತ್ತೆ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್. ರಾತ್ರಿ ಅದಾದ್ಮೇಲೆ ನಾನು ಬ್ಲಾಗ್ ಕಂಟಿನ್ಯೂ ಮಾಡಲಿಲ್ಲ. ಸೊ ಇವಾಗ ನಾನು ಮೈಸೂರು ಹೊರಟಿದ್ದೀನಿ. ಐ ವಾಸ್ ಸೂಪರ್ ಟೈರ್ಡ್ ಗೈಸ್. ನಾನು ಮೊದಲೇ ಹೇಳಿದ್ನಲ್ಲ, ನಾನು ಮಂತ್ಲಿ ಪೇನಲ್ಲಿದ್ದೆ ಗೈಸ್. ಅದಾದ್ಮೇಲೆ ನಾನು ಬ್ಲಾಗ್ ಮಾಡಲಿಲ್ಲ. ಇವಾಗ ನಾನು ಮೈಸೂರು ಹೊರಟಿದ್ದೀನಿ. ಯಾ, ಅದ್ರ ಬಿಫೋರ್ ನಾನು ಇನ್ನೇನು ಹೊರಡ್ತಾ ಇದ್ದೆ, ನಮ್ಮ ಅದಕ್ಕೆ ಏನೋ ಅಣ್ಸ್ ಕೂರಿಸಿದ್ದಾರೆ. ಬನ್ನಿ, ಏನೇ ಮಾಡ್ಬೇಕನ್ಸುತ್ತೆ ಮಾಡಿ, ಅದಕ್ಕೆ ಬನ್ನಿ. ಬಹುಶಃ ನಾನೇ ತಲೆ ಕೆಚ್ಕೊಡಲ್ಲ ಬಿಡು ಅನ್ಕೋತೀನಿ. ನಮ್ಮ ಅಕ್ಕ ಅದಕ್ಕೆ ತುಂಬ ಟೇಕ್ ಕೇರ್ ಮಾಡ್ತಾರೆ ಗೈಸ್. ಈ ಪ್ರೀತಿನ ನನಗೆ ಹೆಂಗೆ ಮತ್ತೆ ರಿಟರ್ನ್ ಕೊಡ್ಲಿ ಅಂತ ಗೊತ್ತಾಗ್ತಾ ಇಲ್ಲ. ಬ್ಯಾಕ್ ಅಗೇನ್. ನೀರು ಹಾಕೊಂಬರಲ್ಲ ಅಂತ ಅದಕ್ಕೆ ನೀರು ಮಾಯಿಶ್ಚರೈಸರ್ ಅಂತ ಇಲ್ಲ, ಅದಕ್ಕೆ ಸುಮ್ಮನೆ ವೇಸ್ಟ್ ಆಯಿತು. ಮಿಲ್ಕ್ ಪ್ರಿಯ ಚೆನ್ನಾಗಂತೆ.
ನಿಮ್ಗೂ ಏನಾದ್ರು ಸ್ಕಿನ್ ಕೇರ್ ಹೇರ್ ಕೇರ್ ಬೇಕು ಅಂದ್ರೆ ನಮ್ಮ ಅಕ್ಕ ನಮ್ಮ ಅತ್ತಿಗೆಗೆ DM ಮಾಡಿ ಅವ್ರ ಇನ್ಸ್ಟಾಗ್ರಾಮ್ ಪೇಜ್ ಹ್ಯಾಂಡಲ್ ಬಂದ್ಬಿಟ್ಟು ಶ್ರೀಜಾ ಸಿ ಶೇಖರ್ ತೇಜು ಕೃಷ್ಣಮೂರ್ತಿ ಅಂತ. ಅವ್ರಿಬ್ರಿಗೂ ಎಲ್ಲ ನನ್ನ ಫಾಲೋಯಿಂಗ್ ಅಲ್ಲಿ ಹೋಗಿ ನೋಡಿ ಸಿಗ್ತಾರೆ. ಅವ್ರ ಹೇರ್ ಕೇರ್ ಎಲ್ಲ ತುಂಬಾ ಚೆನ್ನಾಗಿದೆ ಗೈಸ್, ಇಬ್ರದೂನು ಸ್ಕಿನ್ ಹೇರ್ ಎಲ್ಲ ನೆಕ್ಸ್ಟ್ ಲೆವೆಲ್. ಸೊ ಗೋ DM them. ನೀವು ಬನ್ನಿ ಅದಕ್ಕೆ ಬೇಗ ಅವಳ್ದು. ಏ ಡವ್ ಏನೂ ಆಗ್ತಿಲ್ಲ ಗೈಸ್, ಸುಮ್ಮನೆ ಡವ್ ಮಾಡ್ತಾವಳೆ. ಪ್ರಿಯಾ ಮಜಾ ಮಜಾ ಉರಿದಿದೆ ಅದಕ್ಕೆ ನನ್ಗೇನನ್ಲು ಯಾಕೆ ಪ್ರಿಯಕ್ಕ ಅದಕ್ಕೆ ದೇವರಣೆ ಉರಿತಿದೆ ಕಣ್ಣ ನೋಡಿ ನೀನು. ಒಂದೇ ಸಲ ಅಕ್ಷಯ ಬರ್ತಿದೆ ಸುರಿತಿದೆ. ನನಗ್ ನಾಟಕ ಆಡ್ತಿದ್ಯಾ ಅಂದೆ. ಉರಿದಿಲ್ಲ ಈ ಕಡೆ ಸಖತ್ ಉರಿತದಕ್ಕೆ. ಚುರುಕ್ ಚುರುಕ್ ಅನ್ನೋದು ನೋಡಿ, ಕಣ್ಣಲ್ಲೆಲ್ಲ ನೀರು ಬರ್ತಿದೆ. ಏನೂ ಇಲ್ಲ, ವೇಸ್ಟ್. ಓಕೆ ಬಾಯ್. ಅದಕ್ಕೆ ಬಾಯ್ ಬಾಯ್ ಬಾಯ್. ಹಾ ಸರಿ ಶ್ರೀಜಾ ಬಾಯ್. ಸೊ ಗೈಸ್, ಸ್ಯಾಟಲೈಟ್ ಬಸ್ ಸ್ಟ್ಯಾಂಡ್ಗೆ ಹೋಗೋಕ್ಕೆ ಅಂತ ಮುಂಚೆ ಜುಡಿಯೋಗೆ ಬಂದೆ. ನನಗೆ ಕೆಲವು ಔಟ್ಫಿಟ್ಸ್ ಬೇಕಿತ್ತು. ನಾಳೆ ಕಂಟಿನ್ಯೂಸ್ ಹಾಸನಲ್ಲಿ ಇವೆಂಟ್ಸ್ ಇದೆ, ಹಂಗಾಗಿ ಆಲ್ಸೋ ಸ್ಲಿಪ್ಪರ್ಸ್ ನೋಡ್ತಾ ಇದ್ದೆ, ತುಂಬ ಪ್ರೆಟಿಯಾಗಿದೆ. ಸೊ ಹಂಗಾಗಿ ನನ್ನ ಹತ್ರ ಹೆಂಗೂ ಬ್ಲ್ಯಾಕ್ ಕಲರ್ ಹೀಲ್ಸ್ ಇರಲಿಲ್ಲ. ಆ್ಯಂಡ್ ಆಲ್ಸೋ ವೆಯ್ಟ್ ಇನ್ನೂ ಸಾಕಷ್ಟು ಕಲೆಕ್ಷನ್ಸ್ ನೋಡಿದೆ, ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಸೊ ಅದನ್ನು ಹೆಂಗೂ ಬಂದಿದ್ದೀನಲ್ಲ ಅಂತ ತೊಗೊಳ್ಳೋಣ ಅಂತ ಇಲ್ಲಿ ನೋಡಿ, ಇಲ್ಲಿ ಎಲ್ಲ ತೊಗೊಳ್ತಾ ಇದ್ದೀನಿ. ಅದ್ರ ಜೊತೆ ಇದೊಂದು ಹೀಲ್ಸು ಕೂಡ. ಸೊ ಯಾ ನೋಡೋಣ. ಈಗ ನನಗೆ ಇಲ್ಲಿ ಬಟ್ಟೆ ತೊಗೊಳ್ಳೋಣ ಅಂತ ಬಂದರೆ ಎಲ್ಲ ಸ್ಲಿಪ್ಪರ್ ಕಲೆಕ್ಷನ್ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಹವೆವರ್ ನನಗೆ ತುಂಬ ಸ್ಲಿಪ್ಪರ್ಸ್ಗಳು ಬೇಕು ಔಟ್ಫಿಟ್ಸ್ಗಳಿಗೆ, ಅದಕ್ಕೆ ಈಗ ಸ್ಲಿಪ್ಪರ್ಸ್ ತೊಗೊಳ್ತಾ ಇದ್ದೀನಿ ಗೈಸ್. ಅಲ್ಲಿ ನೋಡಿ, ಅಲ್ಲಿ ನಮ್ಮ ಅಕ್ಕನ ಬಿಟ್ಟಿದ್ದೀನಿ ಈಗ ನನಗೆ ಬಟ್ಟೆ ಹುಡ್ಕೊಂಬ ಅಂತ. ಹಾಗೆ ಅಪ್ಪಲ್ಲಿ ನಾನು ಸ್ಲಿಪ್ಪರ್ ಕಲೆಕ್ಷನ್ಸ್ ಎಲ್ಲ ನೋಡ್ತಾ ಇದ್ದೀನಿ ಗೈಸ್. ಗೈಸ್ ಈ ಸ್ಯಾಂಡಲ್ಸ್ ಒಂಥರ ಇಷ್ಟ ಆಯಿತು, ಹೀಲ್ಸ್ ಆ್ಯಕ್ಚುಲಿ ಇಷ್ಟ ಆಯಿತು. ಬಟ್ ದ ಪ್ರಾಬ್ಲಮ್ ಇಸ್ ದ್ಯಾಟ್ ನನಗೆ ಕಂಫರ್ಟಬಲ್ ಇಲ್ಲ ವಾಕ್ ಮಾಡೋಕ್ಕೆ. ಸೊ ಐ ಆಮ್ ರಿಜೆಕ್ಟಿಂಗ್ ದಿಸ್. ಆ್ಯಕ್ಚುಲಿ ಇನ್ನೊಂದು ಚಿಕ್ಕಬಡೆ ಇಷ್ಟ ಆಗಿತ್ತು, ಅಲ್ಲಿ ಶಿಮ್ಮರ್ ಇದೆಯಲ್ಲ ಅದು. ಬಟ್ ಅದು ನನ್ನ ಸೈಜ್ ಇಲ್ಲ, 41 ನನ್ನ ಲಾಸ್ಟ್ ಸೈಜು. ಸೊ ಬ್ಯಾಡ್ ಲಕ್ ಗೈಸ್. ಬಿಲ್ಲಿಂಗ್ ಆಯಿತು, ನನಗೆ ಬಟ್ಟೆ ಸಿಗಲಿಲ್ಲ. ನಮ್ಮ ಅಕ್ಕ ಏನೋ ತೊಗೊಂಡ್ಲು, ಓಕೆ ತಗೋ ಅಂತ ಹೇಳಿದೆ. ನಾನು ಬರೀ ಸ್ಲಿಪ್ಪರ್ಸ್ಗಳನ್ನೇ ತೊಗೊಂಡಿದ್ದೀನಿ ಗೈಸ್, ಬಟ್ಟೆ ಏನೂ ತೊಗೊಂಡಿಲ್ಲ. ಆ್ಯಂಡ್ ಆಲ್ಸೋ ಇನ್ನೊಂದು ಫ್ಯೂ ಥಿಂಗ್ಸ್ ಬೇಕಿತ್ತು. 8951 ಇಲ್ಲಿಂದ ನಮ್ಮ ಅಕ್ಕ ಅವಳ ಮನೆಗೆ ಹೋಗ್ತಾಳೆ, ನಾನು ಸಬರ್ ಬಸ್ ಸ್ಟ್ಯಾಂಡ್ಗೆ ಹೋಗಿ ಮೈಸೂರು ಬಸ್ ಹತ್ತಿದ್ದೀನಿ. ಶ್ರೀ ಬಾಯ್, ಥ್ಯಾಂಕ್ ಯು. ನನಗೂ ಆಟೋ ಬುಕ್ ಮಾಡಿಬಿಡು. ಅವಳು ಬುಕ್ ಮಾಡ್ಕೊತಿದ್ದಾಳೆ, ನಾನು ಬುಕ್ ಮಾಡ್ಕೋಬೇಕು. ಸೊ ಲೆಟ್ಸ್ ಗೋ ಗೈಸ್.